ಸಮಸ್ತ ಜನತೆಗೆ ನಮ್ಮ ನೆಮ್ಮದಿಯ ಬದುಕು ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವ ಸರ್ವ ಜನತೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಅಂಗವಾಗಿ ಶ್ರೀ ದೇವಿ ಜಗನ್ಮಾತೆಯ ಬಗ್ಗೆ ತಿಳಿಯೋಣ. ದೇವಿಯ ವಿಶೇಷತೆಯಿಂದ ದೇವಿಯ ಜಗನ್ಮಾತೆ ನವರಾತ್ರಿಯು ತುಂಬ ವಿಶೇಷತೆಯಿಂದ ಕೂಡಿದೆ. ದೇಶದಾದ್ಯಂತ ಜಗನ್ಮಾತೆ ಪಾರ್ವತಿಯನ್ನು ದುರ್ಗಿ ರೂಪದಿಂದ ಪೂಜಿಸುವ ಸಂಪ್ರದಾಯ ಕಾಣುತ್ತೇವೆ. ಇದೊಂದು ಹಿಂದೂಗಳಿಗೆ ಪವಿತ್ರವಾದ ಹಬ್ಬವೆಂದೇ ಹೇಳಬಹುದು ಮತ್ತು ಹಬ್ಬವಾಗಿದೆ. ಬ್ರಹ್ಮ, ವಿಷ್ಣು ಮತ್ತು ರುದ್ರರು ದೇವಿಯನ್ನು ಆರಾಧಿಸಿ ಪ್ರತ್ಯಕ್ಷ ಮಾಡಿಕೊಂಡು ಜಗತ್ತಿನ ಕಂಟಕರಾದ ದುಷ್ಟ ರಾಕ್ಷಸರನ್ನು ಸಂಹರಿಸಿ ಜಗತ್ತನ್ನು ರಕ್ಷಿಸಿ ಪೋಷಿಸುವಂತೆ ಶ್ರೀ ಜಗನ್ಮಾತೆ ಮಾಡಿದ್ದಾಳೆ. ಮಹಾತ್ಮ ಶ್ರೀ ಚಿದಾನಂದ ಅವಧೂತರು ಶ್ರೀ ದೇವಿಯ ಚರಿತ್ರೆಯನ್ನು ಈ ನವರಾತ್ರಿಗಳಲ್ಲಿಯೇ ಬರೆದರೆಂದು ಪ್ರತೀತಿ ಇದೆ. ಮೂಲತಃ ಸಿಂಧನೂರು ತಾಲೂಕಿನ ಸಿದ್ಧ ಪರ್ವತ ಎಂಬುದು ದೇವಿಯ ಮೂಲ ಸ್ಥಳವಾಗಿದ್ದು, ಅಲ್ಲಿಯೇ ಶ್ರೀ ಚಿದಾನಂದ ಅವಧೂತರು ತಪಸ್ಸು ಮಾಡಿ ಪ್ರತ್ಯಕ್ಷ ಮಾಡಿಕೊಂಡು ಶ್ರೀ ದೇವಿಯ ಚರಿತ್ರೆಯನ್ನು ಬಹು ಸುಂದರವಾಗಿ 18 ಅಧ್ಯಾಯಗಳಲ್ಲಿ ರಚಿಸಿ ಜನತೆಗೆ ಆಶೀರ್ವಾದದ ರೂಪದಲ್ಲಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲಿ ದುರ್ಗಾ ಸಪ್ತಶತಿ ಎಂದು ಇದ್ದರೆ ಶ್ರೀ ಚಿದಾನಂದ ಅವಧೂತರು ಅದನ್ನು ಜನರಿಗೆ ಅರ್ಥವಾಗುವಂತೆ ಕನ್ನಡದಲ್ಲಿ ಭಾಮಿನಿ ಷಟ್ಪದಿ ರೂಪದಲ್ಲಿ ರಚಿಸಿದ್ದಾರೆ. ಶ್ರೀ ದೇವಿ ಜಗನ್ಮಾತೆ ಈ ಗ್ರಂಥವನ್ನು ನವರಾತ್ರಿಗಳಲ್ಲಿ ಪಠಿಸುವುದು ಸಂಪ್ರದಾಯವಾಗಿದೆ. ಶ್ರೀ ದೇವಿಯನ್ನು ಕುರಿತು ಹಲವಾರು ಋಷಿಗಳು ಪೂಜಿಸಿ ಧ್ಯಾನಿಸಿ ಹಲವಾರು ಹೆಸರುಗಳಿಂದ ಕರೆದಿದ್ದಾರೆ. ಹಾಗೂ ಭಾರತದ ಆದ್ಯಂತ ಹಲವಾರು ಪ್ರದೇಶಗಳಲ್ಲಿ ಬೇರೆ ಬೇರೆ ನಾಮಗಳಿಂದ ಕರೆಯುವುದು ಕಾಣುತ್ತೇವೆ. ಉದಾಹರಣೆಗೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿಯಾಗಿ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ, ಶಿರಸಿಯಲ್ಲಿ ಕಾಳಿಕೆಯಾಗಿ, ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯಾಗಿ, ಶೃಂಗೇರಿಯಲ್ಲಿ ಶಾರದಾಂಬೆಯಾಗಿ, ಬಾದಾಮಿಯಲ್ಲಿ ಬನಶಂಕರಿಯಾಗಿ, ಮಧುರೆಯಲ್ಲಿ ಮೀನಾಕ್ಷಿಯಾಗಿ, ಕಂಚಿಯಲ್ಲಿ ಕಾಮಾಕ್ಷಿಯಾಗಿ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ, ತುಳಜಾಪುರದಲ್ಲಿ ಅಂಬಾಭವಾನಿಯಾಗಿ, ಹೀಗೆ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ತಾಯಿ ಪಾರ್ವತಿಯು ಅನೇಕ ರೂಪ ಮಹಿಮೆಗಳಿಂದ ನೆಲೆಸಿದ್ದಾಳೆ. ಇದೆಲ್ಲ ಗಮನಿಸಿದರೆ ಕರ್ನಾಟಕವೇ ಧನ್ಯವೆನ್ನಬಹುದು. ಏಕೆಂದರೆ ಇಲ್ಲಿ ದೇವಿಯು ಹಲವಾರು ರೂಪ ನಾಮಗಳಿಂದ ಅನೇಕ ಕಡೆಗಳಲ್ಲಿ ನೆಲೆಸಿದ್ದಾಳೆ. ಇಂತಹ ದೇವಿಯ ಚರಿತ್ರೆಯನ್ನು ನವರಾತ್ರಿಗಳಲ್ಲಿ ಪಾರಾಯಣ ಮಾಡುವುದರಿಂದ ನಮ್ಮ ಪಾಪಗಳನ್ನು ಕಳೆದುಕೊಂಡು ದೇವಿಯ ಕೃಪೆಗೆ ಪಾತ್ರರಾಗಿ ಮೋಕ್ಷ ಹೊಂದುವುದಂತೂ ಖಂಡಿತ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶ್ರೀ ದೇವಿ ಜಗನ್ಮಾತೆಯ ಕುರಿತು ಅಲ್ಪ ಸ್ವಲ್ಪ ವಿವರಣೆಯನ್ನು ತಿಳಿಸಿದ್ದೇನೆ. ಈ ವಿಡಿಯೋ ತಮ್ಮೆಲ್ಲರಿಗೆ ಇಷ್ಟವಾದರೆ ನಮ್ಮ ನೆಮ್ಮದಿಯ ಬದುಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.